ಹಾಯ್ ಗೈಸ್ ಲಾಸ್ಟ್ ವೀಡಿಯೋಸಲ್ಲಿ ನಾನು ಸಮ್ ನೆಟ್ವರ್ಕ್ ಕಾಂಪೊನೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಆ ಎಲ್ಲ ಕಾಂಪೊನೆಂಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಟೂಲ್ ಅನ್ನೋದೊಂದು ನೆಟ್ವರ್ಕ್ ಸಿಮ್ಯುಲೇಷನ್ ಟೂಲ್ ಸಿಸ್ಕೋ ಕಂಪನಿಯವರು ಡೆವಲಪ್ ಮಾಡಿರೋದು. ಸೊ ಈ ಒಂದು ಟೂಲಲ್ಲಿ ನಾವು ಎಲ್ಲ ಕಂಪ್ಯೂಟರ್ಸ್, ರೌಟರ್ಸ್, ಸ್ವಿಚಸ್ ಎಲ್ಲದನ್ನು ಕನೆಕ್ಟ್ ಮಾಡಿ ಹೆಂಗೆ ಡೇಟಾ ಫ್ಲೋ ಆಗುತ್ತೆ, ಹೆಂಗೆ ನೆಟ್ವರ್ಕಿಂಗ್ ವರ್ಕ್ ಆಗುತ್ತೆ ಅಂತ ನಾವು ಈಸಿಯಾಗಿ ಕಾನ್ಸೆಪ್ಟ್ಸ್ನ ನಾವು ಅರ್ಥ ಮಾಡ್ಕೋಬೋದು. ಸೊ ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು IP ಅಡ್ರೆಸಸ್ ಬಗ್ಗೆ ಹೇಳ್ತೀನಿ. ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೆ, ಬಟ್ ಸ್ಟಿಲ್ ಇದರಲ್ಲಿ ಅದರದ್ದು ಒಂದು ಲೈಕ್ ಫಾರ್ಮ್ಯಾಟ್ಸ್ ಇನ್ನು ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಆ ಒಂದು IP ಅಡ್ರೆಸಸ್ ಎಲ್ಲದನ್ನು ನಾವು ಆ ಟೂಲಲ್ಲಿ ತುಂಬ ಯೂಸ್ ಮಾಡ್ತಿರ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಅಡ್ರೆಸಿಂಗ್ IP ಅಡ್ರೆಸ್ ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಸೊ ಇದನ್ನ ನಾವು ಒಂದು ಡಿವೈಸ್ನ ನೆಟ್ವರ್ಕಲ್ಲಿ ಯುನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಒಂದು IP ಅಡ್ರೆಸ್ ನಾವು 4 ನಂಬರ್ಸ್ ಆಗಿ ಬರಿತೀವಿ, ಲೈಕ್ ಸಪರೇಟೆಡ್ ಬೈ ಡಾಟ್ಸ್. ಈಚ್ ಪಾರ್ಟ್ ಏನಿದೆ ಅದನ್ನ ನಾವು ಆಕ್ಟೆಟ್ ಅಂತ ಕರಿತೀವಿ ಅಂಡ್ ಈಚ್ ಆಕ್ಟೆಟ್ ಅಲ್ಲೂ 8 ಬಿಟ್ಸ್ ಇರುತ್ತೆ. ಸೊ ಈ ಒಂದು IP ಅಡ್ರೆಸ್ ಟೋಟಲ್ 32 ಬಿಟ್ಸ್ ಇರುತ್ತೆ. ಈ IP ಅಡ್ರೆಸ್ ಅಲ್ಲಿ ನಮಗೆ 2 ಪಾರ್ಟ್ ಇರುತ್ತೆ, ಒಂದು ನೆಟ್ವರ್ಕ್ ಪಾರ್ಟ್, ಇನ್ನೊಂದು ಹೋಸ್ಟ್ ಪಾರ್ಟ್. ನೆಟ್ವರ್ಕ್ ಪಾರ್ಟ್ ಅಂತಂದ್ರೆ ಡಿವೈಸ್ ಯಾವ ನೆಟ್ವರ್ಕ್ಗೆ ಬಿಲಾಂಗ್ ಇದೆ ಅನ್ನೋದನ್ನ ಹೇಳುತ್ತೆ. ಅಂಡ್ ಹೋಸ್ಟ್ ಪಾರ್ಟ್ ಅಂತಂದ್ರೆ ಆ ಒಂದು ನೆಟ್ವರ್ಕ್ ಅಲ್ಲಿ ಸ್ಪೆಸಿಫಿಕ್ ಡಿವೈಸ್ ನ ಹೇಳುತ್ತೆ. ಎಕ್ಸಾಂಪಲ್ ಲೈಕ್ 192.168.1.2 ಅಂತ ಇದೆ. ಸೊ ಇದರಲ್ಲಿ ನೆಟ್ವರ್ಕ್ ಪಾರ್ಟ್ ಬಂದ್ಬಿಟ್ಟು 192.168.1 ಅಂಡ್ ಹೋಸ್ಟ್ ಪಾರ್ಟ್ ಬಂದ್ಬಿಟ್ಟು 2. ಸೊ ಇವಾಗ ಒಂದು ನೆಟ್ವರ್ಕ್ ಇರುತ್ತೆ, ಆ ಒಂದು ನೆಟ್ವರ್ಕ್ ಅಲ್ಲಿ ಮಲ್ಟಿಪಲ್ ಡಿವೈಸಸ್ ಇರುತ್ತೆ. ಆ ಎಲ್ಲ ಮಲ್ಟಿಪಲ್ ಡಿವೈಸಸ್ಗೆ ನೆಟ್ವರ್ಕ್ ಪಾರ್ಟ್ ಸೇಮ್ ಇರುತ್ತೆ, ಬಟ್ ಹೋಸ್ಟ್ ಪಾರ್ಟ್ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಹೋಸ್ಟ್ ಪಾರ್ಟ್ ಏನಿದೆ ಅದು ಒಂದು ಸ್ಪೆಸಿಫಿಕ್ ಡಿವೈಸ್ಗೆ ಇರ್ತಕ್ಕಂಥದ್ದು. ಸೊ ದಟ್ ಈಸ್ ಲೈಕ್ ನೆಟ್ವರ್ಕ್ ಪಾರ್ಟ್ ಅಂಡ್ ಹೋಸ್ಟ್ ಪಾರ್ಟ್ ಅಂತ ಡಿವೈಡ್ ಆಗಿರೋದು. ಸಬ್ನೆಟ್ ಮಾಸ್ಕ್ ಅಂತಂದ್ರೆ ಇದು IP ಅಡ್ರೆಸ್ ಅಲ್ಲಿ ನೆಟ್ವರ್ಕ್ ಪಾರ್ಟ್ ಯಾವುದು ಅಂಡ್ ಹೋಸ್ಟ್ ಪಾರ್ಟ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಅಂಡ್ ದಿಸ್ ಇಸ್ ಲೈಕ್ IPv4 ಅಡ್ರೆಸ್. ಅಂಡ್ ನಮಗೆ ಇನ್ನೂ ಒಂದು IPv6 ಅಡ್ರೆಸ್ ಅಂತ ಇದೆ. ಸೊ IPv4 ಲೆಂತ್ 32 ಬಿಟ್ಸ್ ಇರುತ್ತೆ ಅಂಡ್ IPv6 ಲೆಂತ್ 128 ಬಿಟ್ಸ್ ಇರುತ್ತೆ. ಬಿಕಾಸ್ ನಾವು ಈ ಒಂದು 8 ಗ್ರೂಪ್ ಏನಿದೆ ಅದನ್ನ ನಾವು ಎಕ್ಸಾಡೆಸಿಮಲ್ ಫಾರ್ಮ್ಯಾಟ್ ಅಲ್ಲಿ ಬರ್ದಿರೋದು. ಅಂಡ್ ಈಚ್ ಎಕ್ಸಾಡೆಸಿಮಲ್ ಏನಿದೆ ಅದು 4 ಬಿಟ್ಸ್ ಇರುತ್ತೆ. ಸೊ 4 ಇಂಟು 4 ಮಾಡಿದಾಗ ನಮಗೆ 16 ಆಗುತ್ತೆ. ಅಂಡ್ ಟೋಟಲ್ ಲೈಕ್ 8 ಗ್ರೂಪ್ ಇಂದ 8 ಇಂಟು 16 128 ಬಿಟ್ಸ್. ಸೊ IP ಅಡ್ರೆಸ್ ಫಾರ್ಮ್ಯಾಟ್ ಈ ತರ ಇರುತ್ತೆ ಅಂಡ್ IPv6 ಫಾರ್ಮ್ಯಾಟ್ ಈ ತರ ಇರುತ್ತೆ. ಸೊ ಈ IPv6 ಕಾನ್ಸೆಪ್ಟ್ ಏನಕ್ಕೆ ಬಂತು, ಈ ಒಂದು ಅಡ್ರೆಸ್ ಏನಕ್ಕೆ ಬಂತು ಅಂತಂದ್ರೆ, ಸೊ IPv4 ಅಡ್ರೆಸಸ್ ಲೈಕ್ ನಾವು ತುಂಬಾ ಡಿವೈಸಸ್, ಫೋನ್ಸ್ ಎಲ್ಲದನ್ನು ಜಾಸ್ತಿ ಆದಾಗ ಈ ಒಂದು ಯುನಿಕ್ IP ಅಡ್ರೆಸಸ್ ಏನಿದೆ ಅದೆಲ್ಲ ಎಕ್ಸ್ಪ್ಲೋರ್ ಆಯ್ತು. ಸೊ ಹಾಗಾಗಿ ಅವರು IPv6 ಅಡ್ರೆಸ್ ಅಂತ ಮಾಡಿದ್ರು. ಸೊ ಇವಾಗ ಲೈಕ್ ದಿಸ್ ಇಸ್ ಎನಫ್ ಫಾರ್ ನೌ ಅಂಡ್ ಫ್ಯೂಚರ್. ಓಕೆ, ಅಂಡ್ ಇದು IPv4 ಅಂಡ್ IPv6 ಅಡ್ರೆಸಸ್. ನೆಕ್ಸ್ಟ್ ನಮಗೆ ಈ ಒಂದು ಅಡ್ರೆಸಸ್ನ ಡಿಫ್ರೆಂಟ್ ಕ್ಲಾಸಸ್ ಆಗಿ ಮಾಡಿದ್ದಾರೆ, ಲೈಕ್ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಆ ಥರದ್ದೆಲ್ಲ. ಸೊ ಇದೆಲ್ಲ ಕ್ಲಾಸ್ ಎ ಅಂತಂದ್ರೆ 1 ಇಂದ 126 ವರೆಗೂ ಇರುತ್ತೆ, ಕ್ಲಾಸ್ ಬಿ ಅಂದ್ರೆ 128 ಇಂದ 191 ಆ ಥರದ್ದೆಲ್ಲದನ್ನು ಕೂಡ ಇರುತ್ತೆ. ಅಂಡ್ ಇದನ್ನ ನಾವು ಕ್ಲಾಸ್ ಫುಲ್ ಅಡ್ರೆಸಿಂಗ್ ಅಂತ ಕರಿತೀವಿ. ಅಂಡ್ ಈ ಒಂದು ಸಿಸ್ಟಮ್ನ ಇವಾಗ ಅಷ್ಟು ಯೂಸ್ ಮಾಡೋದಿಲ್ಲ, ಬಿಕಾಸ್ ವಿ ಹ್ಯಾವ್ ನೌ ಸಬ್ನೆಟಿಂಗ್ ಅಂಡ್ ಕ್ಲಾಸ್ಲೆಸ್ ಇಂಟರ್ ಡೊಮೈನ್ ರೌಟಿಂಗ್ ಅಂತ ಇದೆ. ಸೊ ಈ ಒಂದು ಅಡ್ವಾನ್ಸ್ ಕಾನ್ಸೆಪ್ಟ್ಸ್ನ ವಿ ಕ್ಯಾನ್ ಎಕ್ಸ್ಪ್ಲೋರ್ ಇಟ್ ಲೇಟರ್. ಸೊ ಲಾಸ್ಟ್ ಅಲ್ಲಿ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಟೂಲ್ ಅದೇನದು ಸೆಟಪ್ ಮಾಡಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಹೇಳಿದ್ನೋ ಅದನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಅಂಡ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.